ದೇಶದ ಅದು ಎಷ್ಟರಲ್ಲಿ ಪ್ರಾರಂಭಗೊಳ್ಳುತ್ತದೆ ಅಂತ 1816ರಲ್ಲಿ ಮೊಟ್ಟ ಮೊದಲಿಗೆ ಕ್ಯಾಮ್ರಾ ಶೂಟ್ ಅವರು ಪ್ರಾರಂಭ ಮಾಡ್ತಾರೆ ಫ್ರೆಂಚ್ ದೇಶದಲ್ಲಿ. ಆ ವ್ಯಕ್ತಿಯ ಹೆಸರು ನಾವೆಲ್ಲರೂ ನೆನಪಿಟ್ಟುಕೊಳ್ಳಬೇಕಾಗ್ತದೆ. ಇವತ್ತಿನ ದಿನ ನಾವೆಲ್ಲರೂ ನಗನಗತಾ ಒಂದು ಫೋಟೋದಲ್ಲಿ ಚೆನ್ನಾಗಿ ಗೋಡೆ ಮೇಲೆ ಕಂಗೊಳಿಸ್ತಾ ಇದ್ದೇವೆ ಅಂತಂದ್ರೆ 1816ನೇ ಇಸ್ವಿಯಲ್ಲಿ ಫ್ರೆಂಚ್ ದೇಶದ ಒಬ್ಬ ವ್ಯಕ್ತಿ ಇಡೀ ಈ ನಾಡಿನ ಎಲ್ಲ ಜನಗಳನ್ನ ಕ್ಯಾಮ್ರಾ ಮೂಲಕವಾಗಿ ಸೆರೆ ಹಿಡಿದು ಅವರನ್ನ ನಾವು ಸಂಗ್ರಹಿಸಬಹುದು ಅನ್ನುವಂಥದ್ದನ್ನ ಶತಮಾನಗಳ ಹಿಂದೆ ತೋರಿಸಿಕೊಟ್ಟಂತಹ ಜೋಸೆಫ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ನಾವು ವೇದಿಕೆ ಮುಖೇನವಾಗಿ ಸ್ಮರಣೆ ಮಾಡಿಕೊಳ್ಬೇಕಾಗ್ತದೆ. ಆ ವ್ಯಕ್ತಿ 1816ರಲ್ಲಿ ಅವ್ರು ಫೋಟೋ ಕ್ಲಿಕ್ ಮಾಡ್ತಾರೆ, ಆದರೆ ಅದು ವರ್ಕ್ ಕೊಡೋದಿಲ್ಲ, ಅದು ವರ್ಕ್ ಆಗೋದಿಲ್ಲ. ಅವ್ರ ಮುಂದೆ ಸಂಶೋಧನೆಯನ್ನು ಪುನಃ ಪ್ರಾರಂಭಿಸ್ತಾರೆ. ಪ್ರಾರಂಭಿಸಿ ಕೊನೆಗೆ ಎಲ್ಲಿಗೆ ಬಂದವರು ತಲುಪ್ತಾರೆ ಅಂದ್ರೆ 1826ಕ್ಕೆ ಅವರು ಯಶಸ್ವಿಗೊಳ್ಳುತ್ತಾರೆ. ಒಬ್ಬ ವ್ಯಕ್ತಿಯನ್ನ ಛಾಯಾ ಮೂಲಕವಾಗಿ ಈ ನಾಡಿಗೆ ಕೊಡ್ತಕ್ಕಂತಹ ಪ್ರಯತ್ನವನ್ನ ಅವರು ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ನಾವೆಲ್ಲರೂ ಬಳಿ ಹಿಡಿದುಕೊಂಡು ಬಂದಿದ್ದೇವೆ. ನೀವು ನೋಡ್ರಿ, ನೀವೆಲ್ಲ ಇಲ್ಲೆಲ್ಲ ಛಾಯಾಗ್ರಾಹಕರು ಸೇರಿದ್ದೀರಿ. ಯಾರ ಮಾತು ಕೇಳಲಾರ್ದವ್ರು ನಾವು ನಿಮ್ಮ ಮಾತು ಕೇಳ್ಬೇಕಾಗತ್ತೆ. ಯಾಕ ಆ ಕಡೆ ಸರಿ ಅಂದ್ರೆ ಆ ಕಡೆ ಸರಿಬೇಕು, ಈ ಕಡೆ ಸರಿ ಅಂದ್ರೆ ಈ ಕಡೆ ಸರಿಬೇಕು. ಯಾರ ಮಾತು ಕೇಳಲಾರ್ದವ್ರು ಇದ್ರೆ ನಿಮ್ಮ ಮುಂದೆ ತಂದಿರಿಸ್ಬಿಡ್ರಿ 100% ಆತ ನಿಮ್ಮ ಮಾತು ಕೇಳೇ ಕೇಳ್ತಾರೆ. ಯಾಕೆ ಕೇಳಬೇಕು? ಕೇಳಿಲ್ಲ ಅಂದ್ರೆ ಅವನ ನೆಟ್ಟಗೆ ಬರೋದಿಲ್ಲ. ಕೇಳಿದ್ರೆ ಚಂದ ಬರ್ತಾನ, ಕೇಳಿಲ್ಲ ಅಂದ್ರೆ ಇಲ್ಲ. ಫೋಟೋ ಮೂಲಕವಾಗಿ ಬದುಕಿನ ಮರ್ಮವನ್ನು ಎಷ್ಟು ಚಲೋ ನಮಗೆ ಕಲಿಸ್ಕೊಡ್ತೀರಿ ನೀವೆಲ್ಲ ಅಂದ್ರೆ, ನೀವೆಲ್ಲ ಫೋಟೋ ತೆಗಬೇಕಾದ್ರ ಒಂದ್ ಸೆಕೆಂಡ್ ಒಂದು ಮಾತನ್ನ ನೀವು ಅಲ್ಲಿ ಬಳಸ್ತೀರಿ. ಏನ್ ಬಳಸ್ತೀರಿ? ಸ್ಮೈಲ್. ವಾವ್, ಸ್ಮೈಲ್ ಪ್ಲೀಸ್. ಒಂದ್ ಫೋಟೋ ಕ್ಲಿಕ್ ಮಾಡಬೇಕಾಗಿತ್ತು ಅಂದ್ರೆ ಸ್ಮೈಲ್ ಪ್ಲೀಸ್ ಅಂತ ನೀವು ಹೇಳ್ತೀರಿ. ಎಷ್ಟು? ಬರೀ 1 ಸೆಕೆಂಡ್ ಸ್ಮೈಲ್ ಪ್ಲೀಸ್, ಬಹಳತನ ಬೇಡ, 1 ಸೆಕೆಂಡ್. ಎಷ್ಟು ಬದುಕಿನ ಅರ್ಥ ಅದ್ರೊಳಗೆ ಅಡಗಿದೆ ಅಂದ್ರೆ ನಮಗ್ ಗೊತ್ತಿರಲಿ. ಕೇವಲ ಫೋಟೋಗ್ರಾಫರ್ 1 ಸೆಕೆಂಡ್ ಫೋಟೋ ತೆಗೆಯುವಂತ ಸಂದರ್ಭದಲ್ಲಿ ಸ್ಮೈಲ್ ಪ್ಲೀಸ್ ಅಂದ್ಬಿಟ್ರೆ ಆ ಫೋಟೋ ಎಲ್ಲಿವರೆಗೆ ಇರುತ್ತದೆ, ನಾವು ಅಲ್ಲಿವರೆಗೆ ನಗನಗತಾನೆ ಇರ್ತವೆ. ಸುಮ್ಮನೆ ನೋಡ್ರಿ, ನೀವೆಲ್ಲ ಅದನ್ನ ನೋಡಿದಾಗೆಲ್ಲ ನಮಗೆ ಖುಷಿ ಆಗ್ತಿರ್ತದೆ. ನೋಡ್ರಿ, 1 ಸೆಕೆಂಡ್ ನಾವು ಫೋಟೋದಾಗ ನಕ್ರ ಆ ಫೋಟೋ ಅಷ್ಟು ಚಂದ ಕಾಣ್ತೈತಿ ಅಂತ ನಾವು ಫೋಟೋಗ್ರಾಫರ್ ಹೇಳ್ತಾರೆ. ಬರೀ 1 ಸೆಕೆಂಡ್ ನೀವು ಸ್ಮೈಲ್ ಮಾಡಿಬಿಟ್ರಿ ಅಂದ್ರ ಆ ಫೋಟೋ ಇರು ಮಠ ಆ ಫೋಟೋದೊಳಗೆ ನೀವು ಚಲೋ ಕಾಣ್ತೀರಿ, ನಗನಗ್ತಾ ಇರ್ತೀರಿ. ಅದನ್ನ ನೋಡಿದಾಗ ನಮ್ಗೆ ಸಂತೋಷ ಆಗುತ್ತದೆ ಅಂತ ಒಂದು ಮಾತಿಲ್ಲಿ ಎಲ್ಲ ಬಿಡುತ್ತಂತವ್ರು ನೆನ್ಪಿಟ್ಕೊಂಡ್ಬಿಡ್ರಿ. 1 ಸೆಕೆಂಡ್ ಅಲ್ಲಿ ಸ್ಮೈಲ್ ಕೊಟ್ರ ಫೋಟೋ ಬಹಳ ಚಂದ ಬರ್ತೈತೆ ಅಂತ ನಮಗೆ ಹೆಂಗ ಖಾತ್ರಿ ಐತಲ್ಲ, ಜೀವನ ಪೂರ್ತಿ ನಗನಗತಾ ಇದ್ದು ಬಿಟ್ರೆ ಆ ಭಗವಂತನ ಫೋಟೋಗ್ರಾಫಿ ಒಳಗೆ ನಾವು ಚಂದ ಬರ್ತೇವೆ ಅನ್ನೋವಂಥದ್ದು ನಮಗೆ ಅವರು ಕಲಿಸಿಕೊಡ್ತಾರೆ.